ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ಇಂಟ್ರೆಸ್ಟಿಂಗ್ ಕಥೆಯಾಗಿದೆ. ಕತೆ ಒಂದು ಕುತೂಹಲಕಾರಿ ಕಥೆಯಾಗಿದೆ. ಕಥೆನ ಕೊನೆವರೆಗೂ ನೋಡಿ, ಕತೆ ತುಂಬ ಚೆನ್ನಾಗಿದೆ. ಕತೆ ಬಂದ್ಬಿಟ್ಟು ಕಣಿವೆಯ ಕಾಡು ಭಾಗ 1 ಅಂತ. ಸ್ನೇಹಿತರೆ, ಈ ಕತೆ ದೊಡ್ಡದಾದ ಕಾರಣ ಇದನ್ನು ನಾವು ಭಾಗಗಳಾಗಿ ನಿಮಗೆ ತೋರಿಸ್ತೀವಿ. ಕತೆ ಒಂದು ಕುತೂಹಲಕಾರಿಯಾದ ಕಾರಣ ಕತೆ ತುಂಬ ಚೆನ್ನಾಗಿದೆ, ಕುತೂಹಲಕಾರಿ ಆಗಿದೆ. ಕತೆನ ಕೊನೆವರೆಗೂ ನೋಡಿ. ಕತೆ ಬಂದ್ಬಿಟ್ಟು ಕಣಿವೆಯ ಕಾಡು ಭಾಗ 1 ಅಂತ. ರಾತ್ರಿ 12 ಗಂಟೆ ಸಮಯ. ಹವಳಾಪುರ ಪೊಲೀಸ್ ಸ್ಟೇಷನ್ ಒಳಗಡೆ ಇನ್ಸ್ಪೆಕ್ಟರ್ ರಘು ತೂಕಡಿಸ್ತಾ ಇದ್ದ. ಟ್ರಿನ್ ಟ್ರಿನ್ ಫೋನ್ ರಿಂಗ್ಗಳು ಶುರು ಆಗುತ್ತೆ. ಯಾರಪ್ಪ ಇದು ಇಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ ಥೂ ಅಂತ ಗೊನಗುತ್ತಾ ಎದ್ದ. ಹೋಗಿ ಕಾಲ್ ರಿಸೀವ್ ಮಾಡಿ, ಹೆಲೋ ಇನ್ಸ್ಪೆಕ್ಟರ್ ರಘು ಸ್ಪೀಕಿಂಗ್ ಅಂದ. ಅತ್ತ ಕಡೆಯಿಂದ, ಹಲೋ ಸರ್, ಬೇಗ ಬನ್ನಿ ಸರ್, ಹವಳಾಪುರ ಕಣಿವೆ ಕಾಡಿನ ಹತ್ತಿರ ಯಾವ ಒಬ್ಬ ವ್ಯಕ್ತಿ ಸತ್ ಬಿದ್ದಿದ್ದಾನೆ ಅಂತಾರೆ. ಹಲೋ, ಯಾರು ಮಾತಾಡೋದು ಇರೋದು, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ ರಘು. ಅಷ್ಟರಲ್ಲೇ ಕಾಲ್ ಕಟ್ಟಾಗಿ ಹೋಗುತ್ತೆ. ದರಿದ್ರದವನು ಯಾರಂತ ಹೇಳೋದೇನೆ, ಇವನಿಗೇನು ರೋಗನ ಅಂತ ಬೈತಾನೆ. ಕಾನ್ಸ್ಟೇಬಲ್ ಲೋಕಿ, ಏನು ಮಾಡ್ತಾ ಇದೆಯಾ, ನಡಿ ನನ್ನ ಜೊತೆ ಕಣಿವೆ ಕಾಡಿನ ಹತ್ರ ಹೋಗಬೇಕು ಅಂತ ಹೇಳ್ತಾನೆ ರಘು. ಡ್ರೈವರ್ ಎಲ್ಲಿ, ಕರಿಯವನ ಬೇಗ ಅಂತಾನೆ ರಘು. ಓಕೆ ಸರ್ ಅಂದವನೇ ಲೋಕಿ ಹೋಗಿ ಡ್ರೈವರ್ನ ಕರ್ಕೊಂಡು ಬರ್ತಾನೆ. ನಡಿ ಕಣಿವೆಯ ಕಾಡಿನ ಕಡೆ ಅಂತಾನೆ ರಘು. ಸಾರ್, ಈ ಸಮಯದಲ್ಲಿ ಅಲ್ಲಿಗ ಅಂತ ರಾಗ ಎಳಿತಾನೆ ಡ್ರೈವರ್ ರವಿ. ಯಾಕೆ, ಏನಾಯ್ತು ಅಂತ ಕೇಳ್ತಾನೆ. ಸಾರ್, ನಾವು ನಿಮಗೆ ಒಂದು ವಿಷಯನೇ ಹೇಳಿಲ್ಲ. ನೀವಿನ್ನೂ ನಮ್ಮ ಸ್ಟೇಷನ್ಗೆ ಬಂದು 15 ದಿನ ಆಗಿದೆ ಅಷ್ಟೇ. ನಾವು ಹೇಳಬೇಕು ಅಂತಿದ್ದೀವಿ, ಸಮಯ ಆಗಲಿಲ್ಲ. ಆದರೆ ಈಗ ನೀವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತೀನಿ ಅಂದ. ಸರಿ, ಏನು ಹೇಳು ಅಂತಾನೆ ರಘು. ಸರ್, ಅದು ಒಂದು ಕಣಿವೆಯ ಕಾಡು, ದಾರಿ ಸರಿಯಿಲ್ಲ. ಅಲ್ಲಿ ರಾತ್ರಿ ವೇಳೆ ಯಾರೂ ಓಡಾಡೋ ಹಾಗಿಲ್ಲ. ಅಲ್ಲೇ ಪಕ್ಕದಲ್ಲೇ ಒಂದು ಸ್ಮಶಾನ ಇದೆ. ಅಲ್ಲಿ ರಾತ್ರಿ ವೇಳೆ ಹೋದವರಿಗೆ ಏನೋ ಹೆದರಿದೆ. ಈಗಲೇ 2 ಜನ ಸತ್ತಿದ್ದಾರೆ ಅಂತಾನೆ ಅಂತ ಹೇಳ್ತಾನೆ. ಅಯ್ಯೋ, ಈಗ ಅಷ್ಟು ಒಂದು ಕಾಲ್ ಬಂತಲ್ಲ, ಅಲ್ಲಿ ಇನ್ನೊಂದು ಹೆಣ ಬಿದ್ದಿದೆ ಅಂತ ಹೇಳ್ತಾನೆ ರಘು. ಸರ್, ನಾವು ಹೇಳೋದು ಕೇಳಿ, ಈ ಥರ ಕಾಲ್ ತುಂಬ ಸಲ ಬಂದಿದೆ. ಆದರೆ ಯಾರೂ ಸಹ ರಾತ್ರಿ ವೇಳೆ ಹೋಗಿಲ್ಲ. ಬೆಳಿಗ್ಗೆ ಬೇಗ ಹೋಗಿ ನೋಡೋಣ ಅದೇನಾಗಿದೆ ಎಂದು, ಅದೇನು ಮಾಡಬೇಕೋ ಮಾಡ್ಕೊಂಬರೋಣ ಅಂತ ಹೇಳ್ತಾನೆ ರವಿ. ರಘು ಇವರ ಮಾತಿಗೆ ಬೆಲೆ ಕೊಟ್ಟು, ಸರಿ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ತಾನೆ. ಹಾಗೆ ರಘು ಹೇಳಲು ಒಂದು ಕಾರಣ ಇರುತ್ತೆ. ಬಂದು ಇನ್ನೂ 15 ದಿನ ಆಗಿಲ್ಲ. ಆ ಜಾಗದ ವಿಷಯ ಪೂರ ನನಗೆ ತಿಳಿಯದೆ ಮುಂದುವರಿಯುವುದು ಬೇಡ ಅಂತ ತೀರ್ಮಾನಿಸಿದ ಅಷ್ಟೇ. ಬೆಳಗಾಗತ್ತೆ. ಲೋಕಿ, ರವಿ ಹೊರಡಿ ಕಣಿವೆ ಕಾಡಿನ ಕಡೆ ಎಂದು ರಘು. ಇಬ್ಬರು ಹೊರಟು ಜೀಪ್ ಏರಿದರು. ಜೀಪ್ ವೇಗವಾಗಿ ಕಣಿವೆಯ ಕಾಡಿನ ಕಡೆ ಚಲಿಸುತ್ತೆ. ಲೋಕಿ, ನಿನ್ನೆ ರಾತ್ರಿ ಫೋನ್ ಮಾಡಿದ್ದು ಯಾರು ಗೊತ್ತಾಯ್ತಾ ನಿನಗೆ ಅಂತ ಕೇಳ್ತಾನೆ ರಘು. ಇಲ್ಲ ಸರ್, ಹೀಗೆ ಅನೇಕ ಸರಿ ಆಗಿದೆ. ಆದರೆ ಕೇಳಿದ್ರೆ ನಾವ್ಯಾರೂ ಕರೆನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ. ನಿಗೂಢ ಅಡಗಿದ ಹಾಗಿದೆ ಈ ಕಣಿವೆಯ ಕಾಡಿನಲ್ಲಿ ಅಂದ. ನಿಜ ಸರ್, ಅನೇಕ ನಿಗೂಢತೆ ಇದೆ. ಭೇದಿಸಲು ಯಾರೂ ಧೈರ್ಯ ಮಾಡಿಲ್ಲ ಇದುವರೆಗೂ ಅಂದ ಲೋಕಿ. ನಿಮ್ಮಿಬ್ಬರ ಸಹಕಾರ ನನಗೆ ತುಂಬ ಮುಖ್ಯ. ನಾನು ಈ ವಿಷಯದ ಬಗ್ಗೆ ಕುರಿತು ತನಿಖೆ ಮಾಡ್ತೇನೆ ಅಂತ ಹೇಳ್ತಾನೆ ರಘು. ಓಕೆ ಸರ್ ಅಂತಾರೆ ಲೋಕಿ ಮತ್ತು ಡ್ರೈವರ್. ಮಾತನಾಡುತ್ತಾ ಕಣಿವೆಯ ಕಾಡು ತಲುಪ್ತಾರೆ. ಅದೊಂದು ವಿಚಿತ್ರವಾದ ಜಾಗ. ಒಂದು ಕಡೆ ಕಣಿವೆ, ಅದರ ಬದಿಯಲ್ಲಿ 2 ಬದಿ ಕಾಡು, ಅಲ್ಲೇ ಪಕ್ಕದಲ್ಲಿ ಒಂದು ಸ್ಮಶಾನ ಇರುತ್ತೆ. ಜನರು ಪಕ್ಕದ ಪಟ್ಟಣಕ್ಕೆ ಹೋಗಲು ಇರುವುದು ಇದೊಂದೇ ಕಣಿವೆಯ ದಾರಿ. ಜನರು ರಾತ್ರಿ ಸಹ ಇಲ್ಲಿ ಓಡಾಡುವುದಿಲ್ಲ, ಭಯ ಪಡ್ತಾರೆ ಸರ್ ಅಂತ ಹೇಳ್ತಾನೆ ರವಿ. ಸ್ನೇಹಿತರೆ, ಆ ಜನ ಯಾಕೆ ಭಯ ಪಡ್ತಾರೆ, ಮುಂದೆ ಈ ಕತೆ ಏನಾಯಿತು ಎಂಬುದನ್ನು ಮತ್ತೆ ಒಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಶೇರ್ ಮಾಡಿ. ಧನ್ಯವಾದಗಳು.